ನಮಸ್ತೆ, ನಾನು ಮಂಗಲ. ನೋಡಿ, ಅಡುಗೆ ಮಾಡುವಾಗ ಒಂದು ಒಳ್ಳೆ ಗರಂ ಮಸಾಲ ಮನೇಲಿ ಇದ್ಬಿಟ್ರೆ ಯಾವುದೇ ಅಡುಗೆ ವೆಜ್ ಆಗಿರಲಿ ಅಥವಾ ನಾನ್ ವೆಜ್ ಆಗಿರಲಿ ರುಚಿಯಾಗಿ ಮಾಡ್ಬೋದು. ಅದನ್ನು ಮಾಡಲಿಕ್ಕೆ ನೋಡಿ, ಮೊದಲಿಗೆ ಗರಂ ಮಸಾಲೆಯನ್ನು ನಾವು ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಮೊದಲಿಗೆ ಬ್ಯಾಡಗಿ ಮೆಣಸನ್ನು ತೆಗೆದುಕೊಂಡು ಅದರಲ್ಲಿರುವಂಥ ಬೀಜವನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಗರಂ ಮಸಾಲೆಗೆ ಕಲರಿಗೋಸ್ಕರ ಮೆಣಸಷ್ಟೇ ಹಾಕ್ತಾಯಿದ್ದೀನಿ, ಅದರಲ್ಲಿರುವಂಥ ಬೀಜವನ್ನು ಹಾಕ್ತಾಯಿಲ್ಲ. ಹಾಗೆಯೇ ಈ ಪಲಾವ್ ಎಲೆ ತೆಗೆದುಕೊಂಡು ಅದನ್ನು ಸ್ವಲ್ಪ ತುಂಡು ಮಾಡ್ಕೋತಿದ್ದೀನಿ, ಯಾಕೆಂದರೆ ಅದು ಹುರಿಲಿಕ್ಕೆ ಸುಲಭ ಆಗುತ್ತೆ ಅಂತ. ಈಗ ಈ ಮಸಾಲೆಗಳನ್ನು ಹುರಿಲಿಕ್ಕೆ ಒಂದು ದಪ್ಪ ತಳ ಇರುವಂಥ ಫ್ರೈ ಪ್ಯಾನ್ ತೆಗೆದುಕೊಂಡಿದ್ದೇನೆ. ಅದರಲ್ಲಿ ನಾನೀಗ ಅರ್ಧ ಕಪ್ಪಷ್ಟು ಧನಿಯಾವನ್ನು ಹಾಕ್ತಾ ಇದ್ದೀನಿ. ಎಷ್ಟು ಧನಿಯಾ ತಗೊತೀರಿ ಅದರ ಅರ್ಧದಷ್ಟು ಸೋಂಪನ್ನು ಹಾಕ್ಕೋಬೇಕು. ಎಷ್ಟು ಸೋಂಪನ್ನು ತೆಗೆದುಕೊತೀರಿ ಅದರ ಅರ್ಧದಷ್ಟು ಜೀರಿಗೆಯನ್ನು ಹಾಕ್ಕೋಬೇಕು. ಎಷ್ಟು ಜೀರಿಗೆ ಇದೆ ಅದಕ್ಕಿಂತ ಸ್ವಲ್ಪ ಕಮ್ಮಿ, ಅಂದರೆ 2.5 ಟೇಬಲ್ ಸ್ಪೂನ್ನಷ್ಟು ಕಾಳುಮೆಣಸನ್ನು ಹಾಕಿದ್ದೇನೆ. ಅದರ ಸಿಪ್ಪೆ ತೆಗೆದಿರೋದು ಉಂಟು ಮತ್ತು ಸಿಪ್ಪೆ ಇರುವಂಥದ್ದು ಉಂಟು. ಜೊತೆಗೆ 8ರಿಂದ 10 ಇಂಚಷ್ಟು ಚಕ್ಕೆ, 8ರಿಂದ 10 ಚಕ್ರ ಮೊಗ್ಗು, ಸ್ವಲ್ಪ ಕಲ್ಲು ಹೂವನ್ನು ಹಾಕಿದ್ದೇನೆ. ನೋಡಿ, ಸುಮಾರು 20ರಿಂದ 25 ಲವಂಗವನ್ನು ಹಾಕ್ಕೊಂಡಿದ್ದೇನೆ. 4 ಜಾವಿತ್ರಿ ಹೂವು, ಜಾಯಿಕಾಯಿ ಹೂವು ಉಂಟಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಆನಂತರ ನೋಡಿ, 4 ಪಲಾವ್ ಎಲೆಯನ್ನು ಈ ರೀತಿ ತುಂಡು ಮಾಡಿ ಹಾಕ್ತಾಯಿದ್ದೀನಿ. ಜೊತೆಗೆ 1.5 ಟೀ ಸ್ಪೂನ್ನಷ್ಟು ಕಸಕಸೆಯನ್ನು ಹಾಕ್ಕೊಂಡಿದ್ದೇನೆ. ಆನಂತರ ನೋಡಿ, ನಾನಿಲ್ಲಿ ಒಂದು ಜಾಯಿಕಾಯಿಯಲ್ಲಿ 1/4 ಭಾಗದಷ್ಟು ಅದನ್ನು ಕಟ್ ಮಾಡಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಆನಂತರ ನೋಡಿ, ನಾನಿಲ್ಲಿ ಒಂದು 15ರಷ್ಟು ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಏಲಕ್ಕಿ ಜೊತೆ ದೊಡ್ಡ ಏಲಕ್ಕಿ ಬರುತ್ತಲ್ಲ, ಅದು ಇದ್ದರೆ ಅದನ್ನು ಹಾಕ್ಕೋಬೋದು. ಆನಂತರ ನೋಡಿ, ನಾನಿಲ್ಲಿ ತುಂಡು ಮಾಡಿ ಇಟ್ಕೊಂಡಿರುವಂಥ 4-5 ಬ್ಯಾಡಗಿ ಮೆಣಸನ್ನು ಹಾಕ್ತಾಯಿದ್ದೀನಿ. ಈ ಬ್ಯಾಡಗಿ ಮೆಣಸು ಹಾಕೋದು ಕಲರಿಗೋಸ್ಕರ ಅಷ್ಟೇ, ಖಾರಕ್ಕೋಸ್ಕರ ಅಲ್ಲ. ಈಗ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇದನ್ನು ಹುರಿತಾ ಇದ್ದೀನಿ. ಫ್ಲೇಮ್ ಏನಾದರೂ ಜಾಸ್ತಿ ಇಟ್ಕೊಂಡ್ರೆ, ಅಂದರೆ ಈ ಚಿಕ್ಕ ಚಿಕ್ಕ ಕಸಕಸೆ, ಜೀರಿಗೆ ಇವುಗಳೆಲ್ಲ ಇರುತ್ತಲ್ಲ, ಅದೆಲ್ಲ ಬೇಗ ಸೀದೋಗ್ಬಿಡುತ್ತೆ. ಈ ದೊಡ್ಡ ದೊಡ್ಡ ಮೆಣಸು ಮತ್ತು ಇದೆಲ್ಲ ಕ್ರಿಸ್ಪಿ ಆಗಲ್ಲ, ಹುರಿಯಲ್ಲ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಇದನ್ನು ಹುರ್ಕೊಳ್ಬೇಕು. ಇದ್ರ ಬದಲು ನೀವು ಸಪ್ರೇಟಾಗಿ ಹುರ್ಕೊಳ್ಳೋದಾದರೆ ಹಾಗೇನೂ ಹುರ್ಕೋಬೋದು, ಅದು ನಿಮ್ಮಿಷ್ಟ. ಈಗ ನೋಡಿ, ಮಸಾಲೆ ಎಲ್ಲ ಹುರಿಯುವಾಗ ಮನೇಲಿ ಒಳ್ಳೆ ಪರಿಮಳ ಬರುತ್ತೆ, ಘಮ ಅಂತ ಇರುತ್ತೆ, ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಈ ಮೆಣಸು ಮತ್ತು ಈ ಲವಂಗದ ಎಲೆ ಉಂಟಲ್ಲ, ಅದು ಈ ರೀತಿ ಗರಿಗರಿ ಆಗಬೇಕು. ಕೈಯಿಂದ ತಿಕ್ಕಿದಾಗ ಈ ರೀತಿ ಚೂರು ಚೂರು ಆಗಬೇಕು. ಅಲ್ಲಿ ತನಕ ಈ ಮಸಾಲೆಯನ್ನು ಹುರ್ಕೊಳ್ಬೇಕು. ಈ ಮಸಾಲೆ ಎಲ್ಲ ಚೆನ್ನಾಗಿ ಹುರಿದಾಗಿದೆ. ಈಗ ಇದನ್ನು ನಾನು ಬೇರೆ ಒಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದರಲ್ಲೇ ಇಟ್ಬಿಟ್ರೆ ಅದು ಅಡಿಗಿರುವಂಥ ಮಸಾಲೆ ಮತ್ತೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಬೇರೆ ಒಂದು ಪಾತ್ರೆಯಲ್ಲಿ ಹಾಕಿ ಈಗ ಅದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಅದು ಪೂರ್ತಿಯಾಗಿ ತಣ್ಣಗಾದ ನಂತರ ನಾನಿಲ್ಲಿ ಮಿಕ್ಸರ್ ಜಾರಲ್ಲಿ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಬಿಟ್ರೆ ಆಯಿತು. ತುಂಬ ಸುಲಭವಾಗಿ ಮನೆಯಲ್ಲಿ ರುಚಿಯಾಗಿರುವಂಥ ಗರಂ ಮಸಾಲೆಯನ್ನು ರೆಡಿ ಮಾಡ್ಕೋಬೋದು. ನೋಡಿ, ಇದನ್ನೀಗ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ನೋಡಿ, ಈ ರೀತಿ ಸ್ಮೂತಾಗಿ ಪೌಡ್ರನ್ನು ಮಾಡ್ಕೋಬೇಕು. ಈಗ ಈ ಗರಂ ಮಸಾಲೆ ಪೌಡ್ರನ್ನು ಒಂದು ಗ್ಲಾಸ್ ಜಾರಲ್ಲಿ ಹಾಕಿಟ್ಕೊಂಡ್ರೆ 1 ತಿಂಗಳ ಅಡುಗೆ ಮಾಡೋದು ತುಂಬ ಸುಲಭ ಆಗಿಬಿಡುತ್ತೆ. ವೆಜ್ ಅಥವಾ ನಾನ್ ವೆಜ್ ಯಾವುದೇ ಮಾಡಿ ಅದಕ್ಕೆ ಈ ಮಸಾಲೆಯನ್ನು ಹಾಕಿ ನೋಡಿ, ತುಂಬಾ ಒಳ್ಳೆ ರುಚಿ ಕೊಡುತ್ತೆ, ಒಳ್ಳೆ ಪರಿಮಳ ಕೊಡುತ್ತೆ. ಹಾಗೆಯೇ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆಯೇ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.